ಬೇಬಿ ಬೂ ಬೇಬಿ ಬೂ ಒಂದು ನಿಮಿಷ ಬೇಗ ಬಾ. ನಾನು ಮೊನ್ನೆ ಒಂದು ಆಡಿಷನ್ಗೆ ಹೋಗಿದ್ನಲ್ಲ, ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಇವಾಗ ನನ್ನ ರೋಲ್ ಏನು ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಿ. ನನ್ನ ರೋಲ್ ಏನು ಅಂತ ಹೇಳಿದ್ರೆ ನನ್ನ ಗಂಡ ಕಣ್ ಕಾಣಿಸಲ್ಲ, ಸ್ವಲ್ಪ ತಿಕ್ಲ. ಅವನಿಗೋಸ್ಕರ ನಾನು ಹೆಲ್ಪ್ ಕೇಳಬೇಕು ಎಲ್ಲರ ಹತ್ರ. ಆ ರೋಲ್ ನೀನು ಮಾಡು, ನಾನು ಆಕ್ಟಿಂಗ್ ಮಾಡ್ತೀನಿ. ಅಂದ್ರೆ ನಾನು ಕಣ್ ಕಾಣಲ್ಲ ಪ್ಲಸ್ ತಿಕ್ಲ. ಸರಿ ಓಕೆ. ಸರಿ, ಇವಾಗ ಸ್ಟಾರ್ಟ್ ಆಗಿದೆ. ನಾನು ಸ್ಟಾರ್ಟ್ ಆಗಿದ ತಕ್ಷಣ ನೀನು ಸ್ಟಾರ್ಟ್ ಮಾಡಬೇಕು. ನಾನು ಸ್ಯಾಡಾಗಿ ಇರ್ತೀನಿ. ನಾನು ಹಿಂಗಿರ್ಬೇಕು ಹಿಂಗಿರ್ಬೇಕಾ? ಹೆಂಗನ್ನ ಇರೋ ನೀನು. ಎಲ್ಲರಿಗೂ ನಮಸ್ಕಾರ. ಇವ್ರು ನನ್ನ ಗಂಡ, ಇವ್ರಿಗೆ ಕಣ್ ಕಾಣಿಸಲ್ಲ, ಪ್ಲಸ್ ಮೆದುಳು ಸರಿ ಇಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊತಾ ಇದ್ದೀನಿ, ಸಹಾಯ ಮಾಡಬೇಕು ಅಂತ ಕೇಳ್ಕೊತ. ಇವ್ರಿಗೆ ಕಣ್ಣು ಕಾಣಿಸ್ತಾ ಇರೋದ್ರಿಂದ ಈ ಕಡೆ ನೋಡ್ಬೇಕು, ಇಲ್ಲಿದೆ ಕೇಳಿಲ್ಲ. ಇವ್ರ ಕಣ್ಣು ಕಾಣಿಸ್ತಾ ಇರೋ ಕಾರಣದಿಂದ ತುಂಬಾ ಕಷ್ಟ ಆಗ್ತೈತೆ. ಮನೇಲಿ ಯಾವ ಕೆಲಸನೂ ಏನೂ ಆಗ್ತಾ ಇಲ್ಲ, ನನ್ನ ಕೈಯಲ್ಲೂ ಆಗ್ತಾಯಿಲ್ಲ. ಒಂದು ಹೆಣ್ಣಾಗಿ ನಾನು ಎಷ್ಟು ಅಂತ ಕಷ್ಟ ಬೀಳಿ. ಇವ್ರಿಗೆ ಕಣ್ಣು ಅಲ್ಲ, ಮೆದುಳು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದರಿಂದ ನಂಗೆ ತುಂಬಾ ಕಷ್ಟ ಆಗ್ತೈತೆ. ಇವ್ರಿಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕೈ ಮುಗಿವೆ ಹೋಗ್ಬಾರ್ದು. ಸೊ ನಮಗೆ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ಗಂಡಂಗೆ ನಿಮ್ಮ ಕೈಯಲ್ಲಾದರೆ ನೀವು ಸಹಾಯ ಮಾಡಿ. ಯಾರನ್ನೂ ಆಗಲಿ ಹೆಲ್ಮೆಟ್ ಹಾಕೊಂಡಿರೋನೆ ಗಾಡಿ ಓಡಿಸ್ಬೇಡ್ರಿ ಅಂತ ಈ ವಿಡಿಯೋದಿಂದ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ನೀನು ಕೈ ಮುಗ್ದು ಕೇಳು, ಕೈ ಮುಗಿ, ಬಾಯಿ ಮುಚ್ಬೇಕು, ಸೀರಿಯಸ್ಸಾಗಿ ಕೇಳ್ಬೇಕು ಬೇಮ್ಮ. ಸೊ ಎಲ್ಲರಿಗೂ ಏನಂತ ಹೇಳಿದ್ರೆ ಅನ್ಬಾರ್ದು ಬೇಮ್ಮ, ನಾನು ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಈ ಕಡೆ ತರಿಸ್ಬೇಕು ಮಕ್ಕನ. ಎಲ್ಲರಿಗೂ ಇಷ್ಟೇ ನಾನು ಕೇಳ್ಕೊತಾ ಇರೋದು, ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಬಿದ್ದೋಗ್ಬಿಡಬೇಮ್ಮ, ನಿಂತ್ಕೊಬೇಕು. ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ನೀವು ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಇದೇ ಥರ ಎಲ್ಲ ವಿಡಿಯೋ ಬೇಮ್ಮ, ನನಗೆ ರೋಲ್ ಇರೋದು, ನಾನು ಮಾಡಬೇಕು. ನೀನು ಸುಮ್ಮನೆ ಆ್ಯಕ್ಟಿಂಗ್ ಮಾಡು. ನಾನು ಏನು ಕೇಳ್ಕೊಂತಾನೆಲ್ಲ ನೀನು ಹೋಗ್ತೀನಿ, ನನ್ನ ನಗು ಬರ್ತಿದೆ. ಫ್ರೆಂಡ್ಸ್, ನೀವು ಇಷ್ಟವರೆಗೂ ಆಂಟಿ ನೋಡಿರ್ಬೋದು. ಆಂಟಿ ನಾನು ನಿಮ್ಗೆ ಆಂಟ ತೋರಿಸ್ತೀನಿ. ಆಂಟ ಇಲ್ಲಿ ನೋಡ್ರಿ. ಹಲೋ, ಏನೋ ಲಾಸ್ಟ್ ಬೆಂಚರ್, ಏನ್ ಸಮಾಚಾರ? ನೀವೇ ಹೇಳ್ಬೇಕಪ್ಪ. ಹಾಗೆಲ್ಲ ಒಂದ್ ಪ್ರಶ್ನೆ ಕೇಳೋದು 2 ಉತ್ತರ ಕೊಡ್ತಾ ಇದ್ದು ಫಸ್ಟ್ ಬೆಂಚರ್ಸ್ ನೀವೆಲ್ಲ. ಅವಾಗ್ಲೇ ಅಷ್ಟೇ ಅಲ್ವೋ? ಈಗ್ಲೂ ಒಂದ್ ಕ್ವಶನ್ ಕೇಳೋ, ಅದಕ್ಕೆ ನಾನು 2 ಉತ್ತರ ಕೊಡ್ತೀನಿ. ಅವೆಲ್ಲ ಇವಾಗ ಬಿಡ್ ಮಚ್ಚ, ಅಮ್ಮಿಕ್ಕ ಕೇಳಲಿ. ಸರಿ, ನಿಮ್ಮಪ್ಪ ಹೆಸರೇನು? ನಮ್ಮಪ್ಪನು ಆ ಪಾರ್ಲರ್ ಪದ್ಮಮ್ಮನ ಕರ್ಕೊಂಡು ಓಡೋಗಿ 1.5 ವರ್ಷ ಆಯ್ತು. ಅದೆಲ್ಲವನು ಏನ್ ಮಾಡ್ತಾವನು, ಅದೇನ್ ಪಡಿಪಾಟಿ ಬೀಳ್ತಾವನು ಒಂದು ಗೊತ್ತಾಗ್ತಾ ಇಲ್ಲ. ಹೇಳಮ್ಮನ ಎಲ್ಲಿದ್ಯಣ್ಣ? ಏನ್ ಮಾಡ್ತಾ ಇದೀಯಾ? ಇಲ್ಲೇ ತೋಟ ಹತ್ರ ಇದೀನಾ? ನಿಮ್ಮ ಅಪ್ಪನ್ ಬಂದವನ್ ಬಾಣ ಮನೆ ಹತ್ರಕ್ಕ. ಏನ ನಮ್ಮ ಅಪ್ಪನ್ ಬಂದವನ? ಇವಾಗ ತೃಪ್ತ ಆಯ್ತಾ ನಿಂಕ? ಇವಾಗ ನೆಮ್ಮದಿ ಆಯ್ತಾ? 3 ಜನಗಳ ಮುಂದೆ, ನೆಂಟರಿಷ್ಟ್ರ ಮುಂದೆ ಮರ್ಯಾದೆ ತೆಗೆದ್ಬಿಟ್ಟಲ್ಲ. ನಾನೆಲ್ಲಿ ತಲೆ ಹಾಕ್ಕೊಂಡು ಓಡಾಡಬಾರ್ದು, ಹಂಗ್ ಮಾಡ್ಬಿಟ್ಟಲ್ಲಪ್ಪ. ಅನ್ನಪ್ಪ ಅನ್ನು, ನಾನು ತಪ್ಪು ಮಾಡಿದ್ ನಿಜಾನೆ. ಆದ್ರೆ ಈ ವಯಸ್ಸಾಗಿ ನನ್ನ ಆರೈಕೆ ಮಾಡೋ ಕಷ್ಟ ನಿಮ್ಗೆ ಯಾಕಂತ ಈ ತಪ್ಪು ನಿರ್ಧಾರ ಮಾಡಿಬಿಟ್ಟು. ಮಮ್ಮನು ನೀನು 6 ತಿಂಗಳು ಮಗುವಾಗಿದ್ದಾಗ ಹೋಗ್ಬೋದು. ನಿನ್ಗೆ ಹಾಲು ಕುಡ್ಸಕ್ಕ ಯಾರು ಇರಲಿಲ್ಲ. ಮ್ಯಾಕ್ ಹಾಲು ಕುಡಿಸ್ಬಿಟ್ಟು ನೀನು ಸಾಕಿದ್ದೀನ. ಮ್ಯಾಕ್ ಹಾಲು? ಆಹಾ, ಇಂಥ ಮಾತುಗಳು ಹೇಳೇಳೆ ನನ್ನ ಮುಳ್ಳು ಮಾಡ್ಬಿಟ್ಟಿದ್ದು. ಸಾಕಪ್ಪ ಸಾಕೋ, ಇನ್ನ ಬುಕ್ ಮುಚ್ಬಿಡು, ಅದನ್ನ ಓದಕ್ ಹೋಗ್ಬೇಡ ನೀನು. ಆಫ್ ಮಾಡ್ಕೊಂಬೇಡಪ್ಪ. ನೀನ್ ಸಣ್ಣ ಮಗು ಇದ್ದಾಗ ನಾನು ಎದೆ ಮೇಲೆ ಇಟ್ಕೊಂಡು ಸಾಕಿದ್ನೆ ನಿನ್ನ. ನನ್ನ ಮೇಲೆ ಏನಾರ ಕಾಪಿದ್ರೆ
2 ಡೇಟ್ ಹಾಕ್ಬಿಡ. ನಿನ್ ಬಿಟ್ಟು ನಾನು ಇರಕ್ಕಾಗಲ್ಲ. ನನ್ನ ಮನೆ ಬಿಟ್ಟು ಕಳಿಸ್ಬೇಡಪ್ಪಯ್ಯ. ಹೋಗ್ಲಿ ಬಿಡಪ್ಪ, ಏನು ಮಾಡಕ್ಕಾಗಲ್ಲ. ಆ ಪಾರ್ಲರ್ ಪದ್ಮಮ್ಮನ್ನ ಮನೆಗೆ ಕರ್ಕೊಂಬ. ಇಬ್ರು ಮನೆಗೆ ಇರೀರಿ ಅಂತ ಬಿಡು. ಬಂದವಳಪ್ಪ, ಬಂದವಳೆ. ನೀನು ನೋಡಿದ್ರೆ ಬೇಜಾರು ಮಾಡ್ಕೊಂತೀಯ ಅಂತ ಮುರುಗಾಗಿ ಅವಳೆ ಕೂಗ್ತೀನಿ. ಪದ್ಮಾ, ಪದ್ಮಾ, ಪದ್ಮಾ. ಯಾಕಲ್ಲೇ ನಿಂತ್ಕೊಂಡಿದ್ಯಾ? ಬಾ ಹತ್ತಿರ್ಕ. ಮನೆ ಒಳ್ಕೋಗ ನಡಿ. ಅಣ್ಣ, ಯಾಕ? ನಿಮ್ಮ ಅಪ್ಪನು ಶಾನ ಒಳ್ಳೆವ ನೋಡು. ಏನಂದ್ರಾಗಪ್ಪ? ನಿಂಕ ಒಬ್ಬ ಅಮ್ಮನ್ ಕೊಟ್ನು, ಜತ್ಕೊಂತ ಅಮ್ಮನೂ ಕೊಟ್ನು. ನಿನ್ 4 ಎಕರೆ 2 ಲಕ್ಷ God have mercy upon us. ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ. ನಮಗೆ ಯಾಕೆ ಟೆನ್ಷನ್ ತತ್ತೆ ನೀನ್? ಈಗ ಬಂದ್ರಾ? ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಸರಿ ದೀಪು, ಒಂದ್ ಲೋಟ ನೀರ್ ತರ್ತೀಯಾ? ಶುರು ಆಗ್ಬಿಡುತ್ತೆ. ಏನ್ ಶುರು ಆಗುತ್ತೆ? ಹೇಳ್ತೀನಿ, ನೀರ್ ತರಗು. ತಗೊಳ್ರಿ. ರೀ, ಬೇಗ ಊಟ ಹಾಕೊಂಬತ್ತೀಯಾ? ಶುರು ಆಗ್ಬಿಡುತ್ತೆ, ಹೋಗು. ಏನ್ ಶುರುವಾಗುತ್ತೆ? ಊಟ ಹಾಕೊಂಬರೋ ಹೇಳ್ತೀನಿ, ಹೋಗು. ರೀ, ಒಂದ್ ನಿಮಿಷ, ಊಟ ಕೊಟ್ಬಿಟ್ಟೆ, ಸ್ವಲ್ಪ ಟೀ ಕೊಟ್ಬಿಟ್ಟೆ, ಶುರು ಆಗ್ಬಿಡುತ್ತೆ. ಏನ್ ಶುರುವಾಗುತ್ತೆ ರೀ? ನೀನು ಟೀ ತಗೊಂಬರೋ ಹೇಳ್ತೀನಿ. ತಗೊಳ್ರಿ. ಸಿಗೋದೊಂದ್ ಭಾನುವಾರ, ಮನೇಲಿದ್ದು ಹೆಂಡತಿಗೆ ಹೆಲ್ಪ್ ಮಾಡೋಣ, ಹೆಂಡತಿನ ಹೊರಗಡೆ ಕರ್ಕೊಂಡು ಹೋಗೋಣ, ಶಾಪಿಂಗ್ ಕರ್ಕೊಂಡು ಹೋಗೋಣ, ಏನು ಇಲ್ಲ. ಬರೀ ನಿಮ್ದಷ್ಟೇ. ನೀವ್ ಹೊರಗಡೆ ಹೋಗೋದು, ತಿನ್ನೋದು, ಟಿವಿ ನೋಡೋದು, ಫೋನ್ ನೋಡೋದು, ಅಷ್ಟ್ ಬಿಟ್ರೆ ಏನು ಮಾಡ್ಬೇಡ್ರಿ. ಹೇಳದ್ನಲ್ಲ ಶುರು ಆಗುತ್ತೆ ಅಂತ. ಆಯ್ತು ನೋಡಿ. ಆ್ಯಕ್ಚುಲಿ 2 ಕೋಳಿಗಳಿರ್ತದೆ, ಹೆಣ್ಣು ಕೋಳಿಗಳು. ಸೊ ಅದು ಮಾತಾಡ್ತಿರ್ತವೆ. ಮತ್ತೆ ಹೆಂಗಿದ್ಯಾ ಅಂತೇಳಿ, ನಾನು ಚೆನ್ನಾಗಿದ್ದೀನಿ, ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಂತ. ಮತ್ತೆ ಮೊಟ್ಟೆ ಎಲ್ಲ ಹೆಂಗೆ? ಓಕೆ, ಪರವಾಗಿಲ್ಲ. ಯಾವ ಸೈಜು? ಓಕೆ, ಒಂದಿಷ್ಟಕ್ಕಿದೆ ಅಂತ. ನಮ್ಮದು ಒಂದಿಷ್ಟಕ್ಕಿದೆ ಅಂತ ಹೇಳ್ತಾರೆ. ಇನ್ನೊಂದು, ಹೌದಾ, ಯಾಕೆ? ನನಗೀಗ 5 ಕೊಡ್ತಾರೆ, 5 ಕೊಡ್ತಾರೆ. ನಿಂಗೆ ಎಷ್ಟು? ನಂಗೆ 5. ನಂಗೆ 5 ಸಾಕು. ಯಾಕೆ 50 ಪೈಸೆ ತುಂಬ ತಿಕ್ಕಾರ್ಕೊಳ್ಳೋದು ಅಂತ. ಯಾಕೆ ಹೊಡಿತಿದ್ಯಾ? ನನ್ನ ಫೋನ್ ಮಾಡಿದಾಗ ಏನಂದೆ ನೀನು? ನನ್ನ ಮನೇಲಿ ಇದ್ದೀನಂತೆ. ಮತ್ತೆ ನನ್ನ ಮನಸ್ಸಲ್ಲಿರೋದು ಯಾರು? ಬನ್ನಿ ಗೈಸ್, ವಿಡಿಯೋ ನೋಡ್ಕೊಂಡ್ ಬನ್ನಿ, ಕಮೆಂಟ್ಸ್ ಓದೋಣ. ಭಗೀರಥ ಜಯಂತಿ ಮಾಡಿದವ್ರು ನಾವು, ಹೇಮಾರೆಡ್ಡಿ ಮಲ್ಲಮ್ಮನ್ ಜಯಂತಿ ಮಾಡಿದವ್ರು ನಾವು. ಏನ್ ಮಾಡಿದ್ರಿ? ನಾವು ಬರೀ ಟಿಪ್ಪು ಜಯಂತಿ ಒಂದೇ ಮಾಡಲಿಲ್ಲ, ಕಿತ್ತೂರು ರಾಣಿ ಜಯಮ್ಮನ ಜಯಂತಿ ಮಾಡಿದವ್ರು ನಾವು. ರಾಣಿ ಜಯಮ್ಮನ ಜಯಂತಿ ಮಾಡಿದವ್ರು ನಾವು. ಆ ಜಯಮ್ಮ ಇವನ್ ಎಕ್ಸ್ ಲವರ. ಜಯನಗರ ಜಯಮ್ಮ ಇರ್ಬೋದಾ? ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳು ಸಿದ್ದರಾಮುಲ್ಲಾ ಖಾನ್. ಜಯಮ್ಮ ನಮ್ಮ ಪಕ್ಕದ ಮನೆ ಆಂಟಿ. ಅವ್ರು ಒಳಗೆ ಎದಕ್ಕೆ ಹೋಗ್ಯಾರ ಗೊತ್ತೈತಿ? ಕಪ್ ಕಡಿಯಾಕ. ಒಳಗೆ ಕಪ್ ಕಡಿತಾರೇನ್ರಿ? ಅಕ್ಕಿನ ಅವ್ನಿಗೆ ಹೆಲ್ಪ್ ಮಾಡ್ತಾಳ ಆಕಿ. ಕಪ್ ಕಡಿತಾರ? ಯಾಕೋ ಹಿಂಗೆ ಚಿರಕತ್ತಳಕಿ? ಕಬ್ಬು ಚುಚ್ಚಿರ್ಬೇಕು ಕಳಿಸತಕಿ. ಇಲ್ರಿ, ಅವ್ರು ಆ ಕಡೆಯಿಂದ ಕರ್ಕೊಂಡ್ ಬರ್ತಾರ, ನಾವ್ ಈ ಕಡೆಯಿಂದ ಕರ್ಕೊಂಡ್ ಹೋಗ್ಯವ್ರಿ. ಹಿಂಗ್ರಿ.
ಗಿಡ್ಡಿ ಮುಂಜಾನೆ ದೇವಸ್ಥಾನಕ್ಕೆ ಹೋಗಿ ಬಂದೆಲ್ಲ, ದೇವ್ರ ಬಲ್ಲಿ ಏನ್ ಬೇಡ್ಕೊಂಡಿ? ಏನು ಇಲ್ರಿ, ಇದ್ರ ನೀವು ನಾನ್ ಜೋಡ ಇರ್ಬೇಕು, ಇಲ್ಲ ಅಂದ್ರ ಮ್ಯಾಗ ನಿನ್ ಜೋಡ ಇರ್ಬೇಕು ದೇವ್ರೇ ಅಂತ ಬೇಡ್ಕೊಂಡ್ ಬಂದಿನಿ. ಮಾತಾರಿಗೂ ಬಾಯ್ ನಮ್ ಸರ್ ಮತ್ತೆ ಟೀಚರ್ಸ್ ಎಲ್ಲ ಹೇಳ್ತಿದ್ರ ನಮ್ಗ ಸ್ಕೂಲ್ ಒಳಗಿದ್ದಾಗ, ಜಾಸ್ತಿ ಕೂದಲು ಬಿಟ್ರ ಓದು ತಿಳಿಗೆ ಅದು ಹತ್ತಂಗಿಲ್ಲ. ಹಂಗಲ್ಲ ಆದ್ರ ಮತ್ತೆ ಇವರೆಲ್ಲ ಯಾರು? ಬಹುಶಃ AI ಇರ್ಬೋದು. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಅಲ್ಲಾಕಂಡ್ರಲ್ಲ ಹುಡುಗಿ ವಿಚಾರ ಈಗೇನು ಮದುವೆ ಆಗ್ಬೇಕ ನೀನು? ಮದ್ವೆ ಅಂತ ಅಲ್ಲ ಅಣ್ಣ, ನನ್ ತಂಗಿನ ಯಾಕೆ ಲವ್ ಮಾಡ್ದ ಅಂತ ಇವನು. ಅಲ್ಲ ಎಷ್ಟು ಏಜ್ ಅವ್ರಿಗೆ? ಅಣ್ಣ ಏಜು 96 ಕಣ ನನ್ ತಂಗಿ. 96? ಯಾವನ್ನಾರ ಯಾವನ ಮನೆನಾರ ತೆಗೆದು ಬಿಡ್ತೀರಿ 96 ಅಂತ ಇದೆಯಲ್ಲ ಅಂತ ಅಲ್ಲೋ. ಅಲ್ಲ ನಿನ್ ತಂಗಿ 96. ಹೂಣ ಅವಳಿಗೆ 96, ನಿನ್ಗೆ 86. ಉಂಕನಣ್ಣ. ಈಗ ನಿಮ್ಗೆ ಎಷ್ಟ? ಅಣ್ಣ 87 ಅಣ್ಣ. 87? ಹೂಣ ಮಾಡ್ಕತ್ತೀರಿ ಈಗ? ಹೂಣ ಮಾಡ್ಕತೀನಿ. ಈ ವ್ಯಕ್ತಿ ಲವ್ ತಗೋದ್ ಯಾರು ಸದ್ ಬಿಡ್ತೀನಿ ಇವೆಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ಯಾವಾಗ ಕಾಲ ಮಾಡಿ ನನ್ ಮಕ್ಳ ಇಷ್ಟ ಕೊಡ್ತಿದ್ರ. ಲವ್ ಏನ್ ಗೊತ್ತಾ, ನಾವ್ ಕರೆಕ್ಟ್ ಆಗಿದ್ರೆ ದನಕರ ಕಟ್ಟಾಕೊಂಡು ಸುತ್ತ ಬೇಲೆ ಹಾಕೊಂಡು ದನಕರ ಒಂದ್ ಗೂಟ ಹಾಕೊಂಡು ಭದ್ರ ಕಟ್ಟ ಹಾಕೊಂಡ್ರೆ ಎಲ್ಲೂ ಕಿತ್ತು ಹೋಗಲ್ಲ, ಯಾರು ಜಗಳಕ್ ಬರಲ್ಲ. ನಾವೇನ್ ಹೇಳು, ಭದ್ರ ಮಾಡ್ಕೋಬೇಕು. ಈಗ ನಾ ಇವತ್ತು ತೆಂಗಿನ ಮರ ಕುಚ್ಚ ಹೋದಿರ್ತದೆ, 2 ರೂಪಾಯಿ ಆಗಿರ್ತದೆ, ಇಲ್ಲ ತಾನೆ? ಈಗ ದುಡ್ಡ ನಾವ್ ಸಂಪಾದನೆ ಮಾಡ್ತೀವಿ, ದುಡ್ಡು ನಮ್ ಸಂಪಾದನೆ ಮಾಡಲ್ಲ, ಆಯ್ತಾ? ದುಡ್ಡು ಮ್ಯಾಕ್ ಹೇಳ್ ಬಿದ್ದಿರ್ತದೆ, ದುಡ್ಡು ಹೇಳ್ಮೇಕೆ ದುಡ್ಡು ಬಿದ್ದಿರ್ತದೆ, ತಗೋಬಹುದು. ಮತ್ತೆ ದುಡ್ಡು ಮ್ಯಾಕೆ ಹೇಳ್ ಬಿದ್ರೆ ತಗೊಳಕ್ ಆಗಲ್ಲ. ನಾವೇನ್ ಹೇಳು, ಭದ್ರ ಮಾಡ್ಕೊಂಡು ಕರೆಕ್ಟ್ ಆಗಿ ಹೇಳಿದ್ದನ್ನ ಕೇಳ್ಕೊಂಡಿರ್ಬೇಕು. ಈ ಲವ್ ಪವು ಎಲ್ಲ ಬಿಟ್ಬಿಡು ಮಗ. ಇನ್ನೊಂದ್ಸಲ ಹುಡುಗಿ ತಂಟೆಗೆ ಹೋಗಲ್ಲ, ಆಯ್ತಾ? ತುಣದಾಗ್ ಬಿಡ್ತೀನಿ. Aduh, bobo. Wajib Pak Widi dah tu. Is it time to launch? Aduh, bobo. ನನಗ್ ಲೌಡಿ ಅಂತ ಕಳ್ಸಿರಲ್ಲ, ನಿಮ್ ಎಂಟ್ರಿ ತುಳಿಗೆ ಅಂದ್ರೆ ನೀವು ಸುಮ್ಮನೆ ಐತ್ರಿ? ಲಂಗ ಸುಳೆ ಮಕ್ಕಳ ಏನದೇ ಲೌಡಿ ಅಂತ ಕಳ್ಸಿರ ಬಾಯ ಮತ್ತೆ ತೊಪ್ಪಿ ತಗೊಂಡು ಎಳ್ತಾನೆ ಬರಂಗಿಲ್ಲ ಸಿಕ್ಕ್ರ. ಇವ್ರು ಏನ್ ರಂಡ್ಯಾಗ ಇವ್ರ ಮನ್ಯಾಗ ನಾನು ತಿನ್ನಕ್ ಹೋಗಿದ್ದೆ, ನಾನು ಕಸನಕ್ ಹೋಗಿದ್ದೆ. ಸೆಂಟರ್ ಕಮೆಂಟ್ ಬಾಕ್ಸ್ ಹಾಕ್ಯಾರ, ನಾನೊಂದು ವಿಡಿಯೋ ಮಾಡಿಲ್ಲ. ಇಷ್ಟ ಇದ್ರೆ ನೋಡ್ಬೇಕು, ಕಳ್ಸ ಸುಳೆ ಮಕ್ಕಳ ಸೆಂಟರ್ ಕಳ್ಸುವ ಕಾರಣ ಮ್ಯಾಟ್ರ್ ಸಿಂಪಲ್. ಈ ಸಲ ಇಂಡಿಯಾದ ಡಿಫೆನ್ಸ್ ಬಜೆಟ್ ಬರೋಬ್ಬರಿ 7,84,678 ಕೋಟಿ ರೂಪಾಯಿ. ಲಾಸ್ಟ್ ಟೈಮ್ಗಿಂತ ಅಂದಾಜು 15% ಜಾಸ್ತಿ. ಅಂದ್ರೆ ಶತ್ರುಗಳಿಗೆ ನಡಕ ಶುರು ಆಗೋದು ಇಲ್ಲಿಂದಾನೆ. ಇದರಲ್ಲಿ 2,19,306 ಕೋಟಿ ಬರೀ ಹೊಸ ವೆಪನ್ಸ್ ಮತ್ತು ಮಾಡರ್ನೈಸೇಷನ್ಗೆ ಮಾತ್ರ. ನಮ್ಮ ಆರ್ಮಿ ಇನ್ನು ಅಲ್ಟ್ರಾ ಮಾಡರ್ನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಸೆಕ್ಟರ್ ವೈಸ್ ನೋಡೋದಾದ್ರೆ ಏರ್ ಫೋರ್ಸ್ಗೆ 63,733 ಕೋಟಿ ರೂಪಾಯಿ, ನೇವಿಗೆ 25,023 ಕೋಟಿ ರೂಪಾಯಿ. ಆಕಾಶ ಇರಲಿ ಸಮುದ್ರ ಇರಲಿ, ಇನ್ ಮುಂದೆ ಎಲ್ಲ ಕಡೆ ನಂದೇ ಹವಾ. ಬರೀ ವೆಪನ್ಸ್ ಅಷ್ಟೇ ಅಲ್ಲ, ಬಾರ್ಡರ್ ರೋಡ್ಗಳು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೂ ಭರ್ಜರಿ ಫಂಡ್ ಕೊಟ್ಟಿದ್ದಾರೆ. ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಮೇಲಿದ್ದ ಕಸ್ಟಮ್ ಡ್ಯೂಟಿನ ಸರ್ಕಾರ ತೆಗೆದುಹಾಕಿದೆ. ಇದರ ಅರ್ಥ ಏನ್ ಗೊತ್ತಾ, ನಮ್ಮ ದೇಶದ ಕಂಪನಿಗಳೇ ಇನ್ ಮುಂದೆ ಕಡಿಮೆ ಖರ್ಚಿನಲ್ಲಿ ಯುದ್ಧ ವಿಮಾನ ಮತ್ತು ಇಂಜಿನ್ಗಳನ್ನ ತಯಾರು ಮಾಡುತ್ತೆ. ಪಕ್ಕಾ ಅಪ್ಪಟ ಆತ್ಮನಿರ್ಭರ ಭಾರತ. ಅಂಡ್ ನಿಮ್ಗೆ ಆಪರೇಷನ್ ಸಿಂಧೂರ್ ನೆನಪಿದ್ಯಾ? ಪಾಕಿಸ್ತಾನದ ಕುಂದ್ವಾ, ಸ್ಕರ್ದು ಏರ್ ಬೇಸ್ ಮತ್ತು ರಾವಲ್ಪಿಂಡಿಯ ಟೆರರ್ ಬೇಸ್ ಗಳನ್ನ ಸೀದಾ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿದ್ದು ಇದೇ ನಮ್ಮ ಸೈನ್ಯ. ಪ್ರಿಸಿಷನ್ ಅಟ್ಯಾಕ್ ಅಂದ್ರೆ ಹೀಗಿರಬೇಕು. ಈ ಬಜೆಟ್ ನಮ್ಮ ದೇಶದ ತಾಕತ್ತು ಮತ್ತು ಭವಿಷ್ಯದ ಸೆಕ್ಯೂರಿಟಿ ಪ್ಲಾನ್ ಅಂತಾನೆ ಹೇಳ್ಬೋದು. ಇಂಡಿಯಾದ ಈ ಪವರ್ಫುಲ್ ಮೂವ್ಗೆ ನಿಮ್ಗೆ ಅನ್ಸುತ್ತೆ? ಜೈ ಹಿಂದ್.